ಓಂ ಶ್ರೀ ಸೂರ್ಯನಾರಾಯಣ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಳ್ಟಿ ವಿಡಿಯೋನು ಅದೃಷ್ಟ ಮತ್ತು ಆರೋಗ್ಯಕ್ಕಾಗಿ ಭಾನುವಾರ ಸೂರ್ಯನನ್ನು ಈ ರೀತಿ ಪೂಜಿಸಿ. ಇಲ್ಲಿ ಹಿಂದೂ ಧರ್ಮದಲ್ಲಿ ಭಾನುವಾರದ ಸೂರ್ಯ ಪೂಜೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಸೂರ್ಯ ದೇವರನ್ನು ಪೂಜಿಸುವ ವಿಧಾನ, ಅಗತ್ಯ ವಸ್ತುಗಳು, ಮಂತ್ರಗಳು ಮತ್ತು ಪೂಜೆಯ ಪ್ರಯೋಜನಗಳನ್ನು ವಿವರವಾಗಿ ತಿಳಿಸಲಾಗಿದೆ. ಬೆಳಿಗ್ಗೆ ಬೇಗ ಎದ್ದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ಮತ್ತು ದಾನ ಮಾಡುವುದು ಒಳ್ಳೆಯದು ಎಂದು ತಿಳಿಸಲಾಗಿದೆ. ಪೂಜೆಗೆ ಬೇಕಾದ ಮಂತ್ರಗಳು ಮತ್ತು ವಿಧಾನಗಳನ್ನು ಸಹ ವಿವರಿಸಲಾಗಿದೆ. ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಭಾನುವಾರಕ್ಕೆ ವಿಶೇಷ ಮಹತ್ವವಿದೆ, ಏಕೆಂದರೆ ಈ ದಿನವು ಮುಖ್ಯವಾಗಿ ಸೂರ್ಯ ದೇವರಿಗೆ ಮೀಸಲಾಗಿರುತ್ತದೆ. ಸೂರ್ಯನನ್ನು ನವಗ್ರಹಗಳ ರಾಜ ಎಂದು ಪರಿಗಣಿಸಲಾಗಿದೆ. ಭಾನುವಾರದಂದು ಸೂರ್ಯ ದೇವರನ್ನು ಪೂಜಿಸುವುದು ಮತ್ತು ಅರ್ಘ್ಯ ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಗೆ ಉತ್ತಮ ಆರೋಗ್ಯ, ಖ್ಯಾತಿ, ಗೌರವ, ಸಂತೋಷ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಸೂರ್ಯನನ್ನು ಪೂಜಿಸಲು ಮತ್ತು ದಾನ ಮಾಡಲು ಭಾನುವಾರವು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾನುವಾರ ಪೂಜೆ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಭಾನುವಾರ ಪೂಜೆಗೆ ಬೆಳಿಗ್ಗೆ ಬೇಗ ಎದ್ದು, ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದೊಳ್ಳಬೇಕು. ಎದ್ದ ನಂತರ ನಿಮ್ಮ ದೈನಂದಿನ ಕೆಲಸಗಳನ್ನು ಪೂರ್ಣಗೊಳಿಸಿ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿ, ಸಾಧ್ಯವಾದರೆ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ. ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಗೊಳಿಸುತ್ತದೆ. ಸ್ನಾನದ ನಂತರ ಸ್ವಚ್ಛ ಬಟ್ಟೆಗಳನ್ನು ಧರಿಸಿ, ಸಾಧ್ಯವಾದರೆ ಕೆಂಪು ಬಟ್ಟೆಗಳನ್ನು ಧರಿಸಿ, ಏಕೆಂದರೆ ಕೆಂಪು ಅಂದರೆ ಸೂರ್ಯ ದೇವರಿಗೆ ಪ್ರಿಯವಾದ ಬಣ್ಣ. ಭಾನುವಾರದ ಪೂಜೆಯಲ್ಲಿ ಇದು ಬಹಳ ಮುಖ್ಯವಾದ ಭಾಗವಾಗಿದೆ. ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಅದರಲ್ಲಿ ಅಕ್ಷತೆ, ಕೆಂಪು ಚಂದನ, ದಾಸವಾಳ ಮತ್ತು ಬೆಲ್ಲದಂತಹ ಕೆಂಪು ಹೂವುಗಳನ್ನು ಹಾಕಿ. ಈಗ ಉದಯಿಸುತ್ತಿರುವ ಸೂರ್ಯ ದೇವರ ಮುಂದೆ ಪೂರ್ವಕ್ಕೆ ಮುಖ ಮಾಡಿ ನಿಂತುಕೊಳ್ಳಿ. ಪಾತ್ರೆಯನ್ನು ಎರಡೂ ಕೈಗಳಿಂದ ಹಿಡಿದು ನಿಧಾನವಾಗಿ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಪೂಜೆಯ ಸಮಯದಲ್ಲಿ ಸೂರ್ಯ ದೇವರ ಮಂತ್ರಗಳನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿ. ಅರ್ಘ್ಯ ಅರ್ಪಿಸುವಾಗ ಓಂ ಸೂರ್ಯನಾರಾಯಣ ನಮಃ, ಓಂ ಆದಿತ್ಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರೊಂದಿಗೆ ಸೂರ್ಯ ದೇವರ ಬೀಜ ಮಂತ್ರ ಓಂ ಹ್ರೀಂ ಹ್ರೀಂ ಹ್ರೌಂ ಸಂ ಸೂರ್ಯ ನಮಃ ಎಂದು 108 ಬಾರಿ ಜಪಿಸಿ. ಅರ್ಘ್ಯ ಅರ್ಪಿಸುವಾಗ ಸೂರ್ಯ ದೇವರನ್ನು ನೋಡಲು ಪ್ರಯತ್ನಿಸಿ. ಅರ್ಘ್ಯ ಅರ್ಪಿಸುವಾಗ ನೀರು ನಿಮ್ಮ ಪಾದಗಳ ಮೇಲೆ ಬೀಳಬಾರದು ಎಂಬುದನ್ನು ನೆನಪಿಡಿ. ಇದಕ್ಕಾಗಿ ನೀವು ತಾಮ್ರದ ಪಾತ್ರೆ ಅಥವಾ ಯಾವುದೇ ಪಾತ್ರೆಯನ್ನು ಬಳಸಬಹುದು. ಈಗ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಸೂರ್ಯ ದೇವರ ಚಿತ್ರ ಅಥವಾ ವಿಗ್ರಹವಿದ್ದರೆ ಅದನ್ನು ಸ್ಥಾಪಿಸಿ. ಇಲ್ಲದಿದ್ದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಸೂರ್ಯನನ್ನು ಧ್ಯಾನಿಸಬಹುದು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಗಂಗಾ ನೀರನ್ನು ಸಿಂಪಡಿಸುವ ಮೂಲಕ ಅದನ್ನು ಶುದ್ಧೀಕರಿಸಿ. ಈಗ ಚಾಪೆಯನ್ನು ಹಾಸಿ ಕುಳಿತುಕೊಳ್ಳಿ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಕೈಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಪ್ರತಿಜ್ಞೆ ಮಾಡಿ. ಇದರಲ್ಲಿ ನಿಮ್ಮ ಹೆಸರು, ಗೋತ್ರ, ಸಂತೋಷ, ಸಮೃದ್ಧಿ, ಆರೋಗ್ಯ ಅಥವಾ ಯಾವುದೇ ವಿಶೇಷ ಆಶಯದ ನೆರವೇರಿಕೆಯಂತಹ ಪೂಜೆಯ ಉದ್ದೇಶವನ್ನು ತಿಳಿಸಿ. ಸಂಕಲ್ಪ ಮಾಡಿದ ನಂತರ ಸೂರ್ಯ ದೇವರನ್ನು ಧ್ಯಾನಿಸಿ ಅವನ ಮಹಿಮೆಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ನೀವು ಮಾಡಿದ ಪೂಜೆಯನ್ನು ಸ್ವೀಕರಿಸಲು ಅವನನ್ನು ವಿನಂತಿಸಿ. ನೀವು ಬಯಸಿದರೆ ನೀವು ಸೂರ್ಯ ಚಾಲೀಸ ಅಥವಾ ಸೂರ್ಯ ಮಂತ್ರಗಳನ್ನು ಸಹ ಪಠಿಸಬಹುದು. ಈಗ ಸೂರ್ಯ ದೇವರಿಗೆ ಧೂಪದ್ರವ್ಯವನ್ನು ಅರ್ಪಿಸಿ. ಅದರ ನಂತರ ದೀಪವನ್ನು ಬೆಳಗಿಸಿ. ದೀಪದಲ್ಲಿ ಶುದ್ಧ ತುಪ್ಪವನ್ನು ಬಳಸಿ. ದೀಪವನ್ನು ಬೆಳಗಿದ ನಂತರ ಸೂರ್ಯ ದೇವರಿಗೆ ಹೂಗಳನ್ನು ಅರ್ಪಿಸಿ. ಕೆಂಪು ಹೂಗಳನ್ನು ಅರ್ಪಿಸುವುದು ವಿಶೇಷವಾಗಿ ಒಳ್ಳೆಯದು. ಇದರ ನಂತರ ನೈವೇದ್ಯವನ್ನು ಅರ್ಪಿಸಿ. ನೀವು ನೈವೇದ್ಯದಲ್ಲಿ ಬೆಲ್ಲ, ಅಕ್ಕಿ, ಗೋಧಿ ಪದಾರ್ಥಗಳು ಅಥವಾ ಯಾವುದೇ ಸಿಹಿ ಪದಾರ್ಥವನ್ನು ಅರ್ಪಿಸಬಹುದು. ನೈವೇದ್ಯವು ಸಾತ್ವಿಕವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸೂರ್ಯ ಮಂತ್ರವನ್ನು ಪಠಿಸಿದ ನಂತರ ಸೂರ್ಯ ಚಾಲೀಸವನ್ನು ಪಠಿಸಿ. ಸೂರ್ಯ ಚಾಲೀಸ ಸೂರ್ಯ ದೇವರ ಸ್ತುತಿಯಾಗಿದ್ದು ಅದನ್ನು ಪಠಿಸುವುದರಿಂದ ಆತನ ಆಶೀರ್ವಾದ ಸಿಗುತ್ತದೆ.
ಚಾಲೀಸ ಪಠಿಸಿದ ನಂತರ ಕರ್ಪೂರ ಅಥವಾ ತುಪ್ಪದ ದೀಪದಿಂದ ಸೂರ್ಯ ದೇವರಿಗೆ ಆರತಿ ಅರ್ಪಿಸಿ. ಆರತಿ ಅರ್ಪಿಸುವಾಗ ಸೂರ್ಯ ದೇವರನ್ನು ಸ್ತುತಿಸಿ ಮತ್ತು ಪೂರ್ಣ ಭಕ್ತಿಯಿಂದ ಸ್ತುತಿಸಿ. ಆರತಿಯ ನಂತರ ಯಾವುದೇ ತಪ್ಪುಗಳು ಅಥವಾ ನ್ಯೂನತೆಗಳಿಗಾಗಿ ಕ್ಷಮೆಯೇ ಪ್ರಾರ್ಥನೆಯನ್ನು ಸಲ್ಲಿಸಿ. ಪೂಜೆ ಮುಗಿದ ನಂತರ ಸೂರ್ಯ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ತೆಗೆದುಕೊಂಡು ಕುಟುಂಬ ಸದಸ್ಯರು ಮತ್ತು ಇತರರಿಗೆ ವಿತರಿಸಿ. ಭಾನುವಾರದಂದು ಸಾಧ್ಯವಾದಷ್ಟು ದಾನ ಮಾಡುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ನೀವು ಗೋಧಿ, ಬೆಲ್ಲ, ಕೆಂಪು ಬಟ್ಟೆ ಅಥವಾ ತಾಮ್ರದ ಪಾತ್ರೆಗಳನ್ನು ದಾನ ಮಾಡಬಹುದು. ಹೀಗೆ ಮಾಡುವುದರಿಂದ ಸೂರ್ಯ ದೇವರು ಸಂತುಷ್ಟರಾಗುತ್ತಾರೆ, ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಿಕೆ.